ಡ್ರೋನ್ ಪ್ರತಾಪ್ ಒಳ್ಳೆ ಆಟಗಾರ, ಆದರೆ ಇವರು ನಾಗವಲಿಯ ರೀತಿ ಆಡ್ತಿದ್ದಾರೆ, ಬದಲಾಗ್ತಿದ್ದಾರೆ ಎಂಬುವಂಥ ಮಾತನ್ನು ಅಪವಾದವನ್ನು ಇವರು ತನೀಶ್ ಅವರಾಗಿರ್ಬೋದು, ವಿನಯ್ ಅವರಾಗಿರ್ಬೋದು, ನಂತರದಲ್ಲಿ ತುಕಾಲಿ ಸಂತೋಷ್ ಅವರು, ನಮೃತ್ ಅವರೆಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಹೇಳ್ತಾರೆ. ಡ್ರೋನ್ ಪ್ರತಾಪ್ ಈಗ ಫುಲ್ ಕಂಪ್ಲೀಟಾಗಿ ಬದಲಾಗ್ಬಿಟ್ಟಿದ್ದಾರೆ, ಆಟಿಟ್ಯೂಡ್ ಚೇಂಜ್ ಆಗಿದೆ, ಹಳ್ಳಿಯಲ್ಲಿ ಮಾತನಾಡ್ತಿದ್ದಾರೆ. ಯಾಕೆಂದರೆ ಹಳ್ಳಿ ಜನರನ್ನ ಇಂಪ್ರೆಸ್ ಮಾಡೋಕ್ಕೆ ಸೆಂಟಿಮೆಂಟ್ ರೀತಿ ಮಾಡ್ತಿದ್ದಾರೆ, ಅಳೋದೆಲ್ಲವನ್ನೂ ಕೂಡ ಮಾಡ್ತಿದ್ದಾರೆ. ಸೊ ಇದು ಇಲ್ಲಿ ವರ್ಕ್ ಆಗೋದಿಲ್ಲ, ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅಂತ ಅಪವಾದನೆಯನ್ನು ಮಾಡ್ತಾರೆ ಬಿಗ್ ಬಾಸ್ ಮನೆ ಮಂದಿ, ಅಂದರೆ ಕಂಟೆಸ್ಟೆಂಟ್ಸ್ಗಳು. ಶ್ರುತಿ ಮೇಡಮ್ ಇದನ್ನು ಪ್ರಶ್ನೆ ಮಾಡ್ತಾರೆ. ಸೊ ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಪ್ರತಾಪ್ ಅವರೇ, ಈ ರೀತಿ ನೀವು ಸೆಂಟಿಮೆಂಟ್ ಮಾಡ್ತಿರೋದು ನಿಜನ? ಫ್ಯಾನ್ಸ್ಗಳನ್ನು ಅಂದರೆ ಇವ್ರನ್ನ ಮಂಡ್ಯದ ಜನತೆನ ಇಂಪ್ರೆಸ್ ಮಾಡೋಕ್ಕೆ ರೀತಿ ಮಾಡ್ತಿದ್ರಂತೆ, ನಿಜನ ಹೌದಾ ಅಲ್ವಾ ಅಂತೆಲ್ಲ ಆ ಪ್ರಶ್ನೆನ ಮಾಡ್ತಾರೆ. ಆಗ ಡ್ರೋನ್ ಪ್ರತಾಪ್ ನಾನಾಗಿದ್ದೀನಿ, ನಾನು ಆ ರೀತಿಯೆಲ್ಲ ವರ್ತನೆ ಮಾಡ್ತಿಲ್ಲ, ಮೊದಲೇ ಆಗಿದ್ದು ಈಗಲೂ ಕೂಡ ಆಗಿದ್ದೀನಿ, ನನಗೆ ತುಂಬಾ ಖುಷಿಯಾದಾಗ ನಾನು ಹಳ್ಳಿ ಭಾಷೆಯಲ್ಲಿ ಮಾತನಾಡ್ತೀನಿ, ಎಕ್ಸೈಟ್ ಆದಾಗ ಮಾತನಾಡ್ತೀನಿ ಅಷ್ಟೇ. ಸೊ ಅದನ್ನ ಬಿಟ್ಟು ಏನೂ ಇಲ್ಲ, ನಾನು ನನ್ನ ಪಾಡಿಗೆ ಆಟ ಆಡ್ತಿದ್ದೀನಿ, ಜೆನ್ಯೂನ್ ಆಗಿ ಆಟ ಆಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಸ್ಪಷ್ಟನೆ ಪಡಿಸ್ತಾರೆ. ಸೊ ಇದು ನಿಮಗೇನು ಅನಿಸುತ್ತೆ, ಈ ರೀತಿಯೆಲ್ಲ ಟಾರ್ಗೆಟ್ ಮಾಡ್ತಿರೋದು ಸರಿನಾ? ಶ್ರುತಿ ಮೇಡಮ್ ಅವರು ಕೂಡ ಪ್ರಶ್ನೆಗಳನ್ನು ಮಾಡ್ತಾರೆ, ಚೆನ್ನಾಗಿ ಕೂಡ ಬರ್ತದೆ, ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಹೈ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಡ್ರೋನ್ ಪ್ರತಾಪ್ ಅವರಿಗೆ ಬೈದಿದ್ದಾರೆ ನಟಿ ಶ್ರುತಿ ಅವರು, ಇದೀಗ ನ್ಯಾಯಾಧೀಶಿಯಾಗಿ ಬಂದಿದ್ದಾರೆ. ಕಿಚ್ಚ ಸುದೀಪ್ ಅವರು ಬರದ ಕಾರಣ ಅವರು ಇದೀಗ ತೀರ್ಪು ಕೊಡೋಕ್ಕೆ ಬಂದಿದ್ದಾರೆ. ಇವತ್ತು ಕಿಚ್ಚನ ಪಂಚಾಯತ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಡ್ರೋನ್ ಪ್ರತಾಪ್ ಅವರಿಗೆ ಕ್ಲಾಸನ್ನು ತಗೊಂಡಿದ್ದಾರೆ. ಅವರು ಕೂಡ ಕಟ್ಕಟ್ಟೆ ಮೆಟ್ಟಿಲಿರ್ತಾರೆ.